ಕೂಡ ಆಗ್ತಾಳಂತೆ. ಎಂತೆಲ್ಲ ಹಾಕೋ ಅಂತ ಹೇಳಿ ನೀವು ತಿಂದು ಬದುಕಿದ್ರೆ ಐತಲ್ಲ. ಅಲ್ಲ ಅಡಿಗೆ ಮಾಡೋದವರಿಗೆ ಸಹ ಗೊತ್ತುಂಟು. ವೆಲ್ಕಮ್ ಬ್ಯಾಕ್ ಪ್ರಜ್ಞಾಸ್ ಫುಡ್ ಲ್ಯಾಬ್. ಇವತ್ತು ನೋಡಿ ಸ್ಪೆಷಲ್ ಎಪಿಸೋಡ್, ಸ್ಪೆಷಲ್ ಲೊಕೇಶನ್ ಅಲ್ಲಿ ನೈಟ್ ಹೊರಗಡೆ. ಇವತ್ತು ನಾವೊಂದು ಅಡಿಗೆ ಮಾಡ್ತಾ ಇದೀವಿ. ಇವತ್ತಿನ ಗೆಸ್ಟ್ ಪಿಂಕಿ ಅವರು. ನಾನ್ ಗೆಸ್ಟ್ ಅಲ್ಲ, ಮಾಡುದಲ್ಲ, ತಿನ್ನೋರು ಬೇಕಲ್ಲ. ವರ್ಷ ಅವರು ಅಲ್ಲ, ಅವಳಿಗೆ ರಜೆ ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೆ ಇವಳು ಫುಡ್ ಮಾಡಿ ಕೊಡ್ತೇನೆ ಅಂತ. ಮತ್ತೆ ನಮ್ಮ ಸ್ಪೆಷಲ್ ಗೆಸ್ಟ್ ನಮ್ಮ ಪ್ರೆಸಿಡೆಂಟ್ ಅವರು. ತಿನ್ಲಿಕ್ಕೆ ಮಾಡ್ಲಿಕ್ಕೆ ಬಂದವರ ತಿನ್ಲಿಕ್ಕೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಈಗ ಎಂತ ಬೇಕು ಪಿಂಕಿ ಅವರೇ, ಎಂತ ಮಾಡ್ತಿದ್ದೀರಾ? ಈಗ ನಾನು ಕ್ರಿಸ್ಪಿ ಕಾರ್ನ್ ಮತ್ತೆ ಆನಿಯನ್ ಕ್ರಿಸ್ಪಿ ಎಂತದ ಮಾಡ್ತೀನಿ. ಇಲ್ಲಿಗೊಂದು ಬಂದ್ರೆ ಇತ್ತು. ಈಗ ನಿಮ್ಗೆ ಫಸ್ಟ್ ಏನ್ ಬೇಕು? ಗ್ಯಾಸ್. ಗ್ಯಾಸ್ ಇಲ್ಲ ಅಂದ್ರೆ ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಆನಿಯನ್ ಕಟ್ ಮಾಡ್ಬೇಡ್ವಾ? ಆನಿಯನ್ ಕಟ್ ಮಾಡಿ ತಿನ್ಲಿಕ್ಕೆ ಬಂದವ್ರ ಕೊಡುವ. ಕಟ್ ಮಾಡಿ. ಓಕೆ, ಅದೇ ತಿನ್ಲಿಕ್ಕೆ ಕಟ್ ಮಾಡುವವರು ಬನ್ನಿ. ತಿನ್ಲಿಕ್ಕೆ ಕಟ್ ಮಾಡೋರಲ್ಲ, ತಿನ್ಲಿಕ್ಕೆ ಬನ್ನಿ. ಸ್ವೀಟ್ ಕಾರ್ನ್ ಅನ್ನು ಪೀಲ್ ಮಾಡಿ ಇಟ್ಕೊಂಡಿರ್ಬೇಕು ಹೀಗೆ. ಮತ್ತೆ ಇದು ಸ್ವೀಟ್ ಕಾರ್ನ್ ಆಯ್ತಾ, ಚಪ್ಪೆ ಕಾರ್ನ್ ಅಲ್ಲ. ಅದು ಹೀಗೆ ಕಟ್ ಮಾಡಿದ್ರೆ ಮತ್ತೆ ಬರ್ತದೆ ಚಂದ. ಅಬ್ಬೋ, ಅಷ್ಟು ದಪ್ಪ ದಪ್ಪ ಎಂತಕ್ಕೆ? ನೋಡ ಎಂತ ಆಗ್ತದೆ ಯಾರಿಗ ಗೊತ್ತು. ನಾನು ಫಸ್ಟ್ ಟೈಮ್ ತಿನ್ನೋದಿಲ್ಲ. ನೀನೆ ತಿನ್ನು ಮಾರೈದಿ. ಹೀಗೆ ಕಟ್ ಮಾಡ್ಬೇಕು. ಈಗ ಎಷ್ಟು ಚಂದ ಬಂತು, ಇಷ್ಟಿಷ್ಟು ದೊಡ್ಡದಾಯ್ತಾ. ಹೀಗೆ ತಿನ್ಲಿಕ್ಕೆ ಇದ್ರೆ ಆಯ್ತು ನಂಗೆ ಜನ. ನಂಗೆ ಎಂತ ಅದ್ರ ಅಡ್ಡಿ ಇಲ್ಲ. ವರ್ಷ ನೀನು ತಿನ್ಬೇಕು ಅಷ್ಟೇ. ನಾಳೆ ಎಕ್ಸಾಮ್ ಉಂಟು ಮಾರೈದಿ. ನಂಗೆ ನಾಳೆ ಕಾಲೇಜ್ ಉಂಟು. ನಾಳೆಲ್ಲ ಬೆಡ್ ನಂಗೆ ನಾಳೆ ಎಕ್ಸಾಮ್ ಓದ್ಲಿಕ್ಕೆ ಅಲ್ಲ. ನಮಗೊಂದು ನಿನ್ನೆ ಮಾಡ್ತಿದ್ರು, ಇವತ್ತು ರಜೆ ಆದ್ರೆ ನೀವೊಂದು ತಿನ್ನಿ. ತಿಂದೊಂದು 10 ನಿಮಿಷ ಸರಿ ಇದ್ರೆ ತಿಂತೇನೆ. ಈಗ ಈರುಳ್ಳಿ ಕಟ್ ಮಾಡಿ ಆಯ್ತು ಅಲ್ಲವಾ? ಈಗ ಇದೆಲ್ಲ ಪೌಡರ್ ಎಲ್ಲ ಓಕೆ. ಓರಸ್ ಅಂತ ಓರಸ್ ಅದಕ್ಕೆ ಹೇಳಿದ್ದು ಎಂತೆಲ್ಲ ಹಾಕೋ ಅಂತ ಹೇಳಿ. ಅದು ವೀಕ್ನೆಸ್ ಆದಾಗ ಕುಡಿತಾರಲ್ಲ ನೀರಿಗೆ ಹಾಕಿ. ಆಯ್ತು, ಅದು ಹಾಕುದಿಲ್ಲ, ಅದು ಹಾಕುದಿಲ್ಲ, ಅದು ಹಾಕುದಿಲ್ಲ, ಹಾಕುದಿಲ್ಲ. ಆಗ್ತದೆ. ಅದಕ್ಕೆ ಮುಂಚೆ ಅವಳು ಇನ್ನೊಂದು ಗೆಸ್ಟ್ ಬಂದರೆ ತಿನ್ಲಿಕ್ಕೆ. ಫಸ್ಟ್ ನಾವು ಇದು ಮಾಡುವ. ಹೋಗ್ಲಿಕ್ಕುಂಟು ನಂಗೆ. ಅದಕ್ಕೆ ಫಸ್ಟಿಗೆ ಓರಸ್ ಹಾಕಿಟ್ಟಿದ್ದಾಳೆ. ಈ ಬೌಲಿಗೆ ಆನಿಯನ್ ಹಾಕಿದ್ದಾಳೆ. ಕಾರ್ನ್ ಫ್ಲೋರ್. ಕಾರ್ನ್ ಫ್ಲೋರ್. ಕಾರ್ನ್ ಫ್ಲೋರ್. ಇದು ಕಾರ್ನ್ ಫ್ಲೋರ್ ಹುಡಿಯಲ್ಲ. ಇನ್ನೆಂತ ತಕೊಂಡ್ ಬರ್ಲಿಲ್ಲ ಇದು ಹುಡಿ. ಇದೊಳ್ಳೆ ಹೆಸರು ಇಲ್ಲ ಮಾರೆ. ಲೂಸ್ ಪ್ಯಾಕೆಟ್ ತಗೊಂಡು ಬಂದಿಟ್ಟಿದ್ದಾಳೆ. ಅಲ್ಲ, ಅದೊಂಥರ ಇದುಂಟಲ್ಲ ತುಂಬಾ ಈಲ್ ಪುಡಿ ಅಂತ. ಇದು ನೀವೇ ಟೇಸ್ಟ್ ನೋಡಿ, ನಾವು ನೋಡ್ತೇನೆ. ಇಲ್ಲ, ಇದು ಕಾರ್ನ್. ಇದು ಈಲ್ ಪುಡಿ ಅಂತ. ಯಾರಿಗಾದ್ರೆ ನಿಜ ಬೇಡ, ನಂಗೆ ಬಸ್ಸಲ್ಲಿ ಹೋಗ್ಲಿಕ್ಕುಂಟು. ಕಾರ್ನ್ ಫ್ಲೋರ್ ಹಾಕಿ ಕಲಡಿಸ್ತಿದ್ದಾಳೆ. ಕಾರ್ನ್ ಫ್ಲೋರ್ ಅಂತ ಹೇಳಿ ಕಲಡಿಸ್ತಿದ್ದಾಳೆ. ಬಟ್ ಅದು ಎಂತ ಪುಡಿ ಅಂತ ಗೊತ್ತಿಲ್ಲ, ಹೆಸರು ಇಲ್ಲ. ಐ ಥಿಂಕ್ ಅದು ಇಂದು ಪುಡಿ ಅಲ್ಲ. ಇದು ಪರಿಮಳ ನೋಡಂತೆ. ಕಾರ್ನ್ ಫ್ಲೋರ್ ನಾಗಿಲ್ಲವಾ? ಸೂಪ್ ಎಲ್ಲ ಇರ್ತದೆ ನೋಡು ಕಾರ್ನ್ ಅಲ್ಲ. ಅಡಿಗೆ ಮಾಡೋದವರಿಗೆ ಸಹ ಗೊತ್ತುಂಟು. ಇದು ಚಿಲ್ಲಿ ಫ್ಲೆಕ್ಸ್ ಅಲ್ಲ. ಒಂದಿಷ್ಟು ಪುಡಿ ತಂದಿಟ್ಟಿದ್ದಾಳೆ. ಡೇಟ್ ಬಾರಾಗಿದೆ ಅಂತ ನಂಗೆ ಇಲ್ಲ, ಡೇಟ್ ಬರಲ್ಲ ಆಗಿದೆ. ಈಗ ಚಾರಂಪುರಿ ಮಸಾಲ ತಂದಿಟ್ಟಿದ್ದಾಳೆ. ಚಾರಂಪುರಿ ಮಾಡ್ಲಿಕ್ಕೆ ಉಂಟು ಇಲ್ಲಿಗೆ. ನೀವು ತಿಂದು ಬದುಕಿದ್ರೆ ಐತಲ್ಲ. ಇದು ರಸಂ ಪೌಡರ್ ಎಂತಕ್ಕೆ? ಎಂತ ಮಾಡುದು? ಸಾರು ಮಾಡ್ತೀಯಾ? ಖಾರದ ಪುಡಿ ಇಲ್ಲ. ತರ್ಲಿಕ್ಕೆ ಹೇಳ್ಬಿಟ್ಟಿತ್ತಲ್ಲ. ಅಯ್ಯೋ, ಎಂತ ಮಾಡುದು?
ಅದೆಂತ ದೇವ ಇವನು ಮಂಡಿ ಇಲ್ಲಿ ಇಲ್ಲಿ ಕೆಳಗೆ ಬಿದ್ದದ್ದು. ಹಾ, ಈಗ ನಾನು ಇದಾಗ್ತಿದ್ದೇನೆ ರಸಂ ಪುಡಿ. ಏಶಿ ಅಲ್ಲ, ಚಿಲ್ಲಿ ಪೌಡರ್ ಎಲ್ಲಿ ಇಲ್ಲವ ನಿಮ್ಮ ಮನೆಯಲ್ಲಿ ಸಿಗುವ? ನಮ್ಮ ಮನೆಯಲ್ಲಿ ಉಂಟು ಚಿಲ್ಲಿ ಪೌಡರ್. ತನ್ನಿ ಸಾಸ್ ತಗೊಂಡು ಬಂದಿಟ್ಟಿದ್ದಾಳೆ. ತಿನ್ನುದಿಲ್ಲ ಆಯ್ತಾ, ನೀವೆಂತ ಮಾಡಿ ನಾನಿಲ್ಲ, ನಾನ್ ತಿನ್ನುದಿಲ್ಲ. ಅತಿಯೇ ಇದು ತನ್ನಿಯೇ ಚಿಲ್ಲಿ ಪೌಡರ್. ಈಗ ನೀನ್ ತರ ಈಗ ನಾವು ಚಿಲ್ಲಿ ಸಾಸ್ ಹಾಕ್ತಿದ್ದೇವೆ. ಯಾವ್ದೋ ಹೋಟೆಲಿಂದ ತಂದದ್ದು, ಇದು ಹೋಟೆಲಲ್ಲಿ ಸಿಗ್ತದಲ್ಲ. ಇದು ಎಕ್ಸ್ಪೆರಿಮೆಂಟ್ ಅಲ್ಲ ಅಲ್ಲ ಅಲ್ಲ, ಅಂದ್ರೆ ಹಾಗೆ ಅಲ್ಲ. ಅದೇ ಇದು ಮೊನ್ನೆಷ್ಟೇ ಮಂಚೂರಿ ತಂದದ್ದು. ಈ ಮಂಚೂರಿ ತಂದದ್ದೇ ಇನ್ನು ವೇಸ್ಟ್ ನೀವು ನೋಡಿದ್ರು ಸಗಡಿ. ಸಾಕು. ಕೊರಿಯಂಡರ್ ಪೌಡರ್ ಆಯ್ತಾ. ಎಂತ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲ ಈ ಸತ್ಯ. ಮತ್ತೆ ನೀರ್ ಹಾಕ್ಲಿಕ್ಕಿಲ್ವಾ? ಅದೇ ಹಾಕ್ಲಿಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ವಾ ಮಾರೈದಿ? ಉಪ್ಪು ತರಣ್ಣ, ಉಪ್ಪು ಗೊತ್ತುಂಟಲ್ಲ, ಸಾಲ್ಟ್. ಗೆಸ್ಟ್ ಬಂದಿದ್ದಲ್ಲಿ ಗೆಸ್ಟ್ ಕಮ್ಮಿ ಆಗಿದೆ ತಿನ್ಲಿಕ್ಕೆ. ಕೆಲಸಕ್ಕೆ ಅಲ್ಲ, ಅವನು ಸಿಕ್ಕಿದನ್ನೆಲ್ಲ ತಿಂತಾನೆ. ಅವನು ಅವತ್ತು ವರ್ಷ ಅವತ್ತು ಅವಳು ವರ್ಷ ಒಂದು ಅಂದ್ರೆ ಕರಂಚಿದ ಇದು ಮಾಡಿದ್ಲು ಪುಳಿಯೋಗರೆ, ಆದ್ರೂ ಅವನು ತಿಂದಿದ್ದಾನೆ. ಕರಂಚಿದಲ್ಲ, ಸ್ವಲ್ಪ ಬೆಂದಿತ್ತು, ಕರಂಚಿರ್ಲಿಲ್ಲ. ಕರಂಚಿರ್ಲಿಲ್ಲ. ಓಕೆ, ಬೇರೆ ಅಕ್ಕಿ ಹಾಕಿದ್ಲು, ಆದ್ರೂ ಚಂದಾಗಿತ್ತದು. ಇವಳ ರೆಸಿಪಿನ ಟೇಸ್ಟ್ ಮಾಡ್ಲಿಕ್ಕೆ ಇನ್ನೆರಡು ಗೆಸ್ಟ್ಗಳು ಬಂದಿದ್ದಾರೆ. ಬನ್ನಿ ತಿನ್ನೋಗಿ. ಚಿಲ್ಲಿ ಪೌಡರ್ ಹಾಕ್ತಿದ್ದೇವೆ. ಚಿಲ್ಲಿ ಪೌಡರ್ ಹಾಕಿದೆ. ಇದುವೇ ಉಪ್ಪು ಹಾಕು ಮಾರೈದಿ. ಆಗ್ಲಿಕ್ಕಿಲ್ಲ ಇಲ್ಲಾಂದ್ರೆ ಒಬ್ಳು ನೋಡಿ ಬಿದ್ಲು. ಎಷ್ಟು ಉಪ್ಪು ನೋಡಿ, ಎಂತ ಆಗ್ತದೆ ನೋಡು. ವಾಟರ್ ಬೇಕಂತೆ, ವಾಟರ್. ಯಾರಿಗೊತ್ತು, ನೋಡಿ ಇದಕ್ಕೆ ಎಂತೆಲ್ಲ ಪೊಡಿ ಇತ್ತು ಅದನ್ನೆಲ್ಲ ಹಾಕಿದಾಳೆ. ಅದು ಕೆಲವೆಲ್ಲ ಹೋದ ನವೆಂಬರ್ಗೆ ಎಕ್ಸ್ಪೈರ್. ತಿಂದವರನ್ನೊಂದು ಕ್ಷೇಮವಾಗಿ ಕಳಿಸು ಅಂತಿದ್ದೆ ನೋಡು. ಕಳಿಸುದು ಖಾರ ಉಂಟು. ಈಗ ಇದಕ್ಕೆ ಸ್ವಲ್ಪ ವಾಟರ್ ಚೂರು ವಾಟರ್ ಆಯ್ತಾ. ಇವನು ಇಂತದ ಇಲ್ಲಿ ಬೇಯಿಸ್ತಾರ ಅಂತ ಬಿಸಿ ನೀರು ಹಾಕಿ. ಇದು ಈ ತರ ಟೆಕ್ಸ್ಚರ್ ಬರ್ಬೇಕು. ನಿಂಗೆ ಬೇಕಾ? ಫಸ್ಟ್ ನೀನ್ ತಿನ್ನ ಆಯ್ತಾ? ಏಯ್ ಅಲ್ಲ ಅಂದ್ರೆ ಹಾಗೆಲ್ಲ ಒಟ್ಟಿಗೆ ಎಲ್ಲ ಕುತ್ಕೊಂಡು ಒಂದೊಂದು ತಿನ್ನು ಅಂತ. ಮನೆಯಲ್ಲೇ ಮಾಡಿದ್ದ ತೆಂಗಿನ ಎಣ್ಣೆ. ಮನೆಯಲ್ಲೇ ಮಾಡಿದಲ್ಲ, ಮನೆಯಲ್ಲಿ ಆದ ತೆಂಗಿನಕಾಯಿ ಇದ್ದು ಮತ್ತೆ ತೆಂಗಿನಕಾಯಿ ಇದ್ದೇ ನಿಜ ಅದು ಬೊಗ್ಗು ಅಂತದೆ. ಅಕ್ಕ ಈರುಳ್ಳಿ ಬಜ್ಜಿಯಾಗಿ ಬರ್ತುಂಟಾ? ಆಚೋಗ ಆಡ್ತದೆ. Ultratech Cement, the engineer's choice. ಹೋಗ್ಬೇಡ ಯಶು, ತಿಂದೋಗು, ಸೂಪರ್ ಉಂಟು. ಅವಳಿಗೆ ORS ಪ್ಯಾಕೆಟ್ ನೋಡಿ ಬೇಡ ಅಂತ ಬಿಸಿ ಬಿಸಿ ಏನು. ನೆಕ್ಸ್ಟಿಗೆ ಕಾರ್ನ್ ಹಾಕು ಆಯ್ತಾ. ಈಗ ತಗೋ ನೀನು ಸ್ವಲ್ಪ ಹಾಕು ಇದಕ್ಕೆ. ಎಸ್, ವೆರಿ ಗುಡ್. ನಾಳೆ ಆಗ್ತದೆ ಒಮ್ಮೆ. ಇದು ಕಾರ್ನ್, ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಒಂದಿಷ್ಟು ಇಷ್ಟು. ನನಗೆ ಸತ್ಯ ಗೊತ್ತಿಲ್ಲ ಎಂತ ಮಾಡ್ತಿದ್ದೇನೆ ಅಂತ. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ರಸಂ ಪೌಡರ್, ಸಾರು ಮಾಡ್ತಾಳೆ. ಬಿರಿಯಾನಿ ಪೌಡರ್, ನೆಕ್ಸ್ಟ್ ಚರ್ಮರಿ ಪೌಡರ್ ಚೂರು, ಮತ್ತೆ ಗರಂ ಮಸಾಲ ಚೂರು. ಎಂತ ಮನೆಯಲ್ಲಿ ಎಂತ ಪುಡಿ ಉಂಟು ಎಲ್ಲ ತಗೊಂಡ್ ಬಂದಿಟ್ಟಿದ್ದಾಳೆ. ಮತ್ತೆ ಓರೆ ಸಾಕುದಾ?
ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾವು ನಾರ್ಮಲ್ ತಿನ್ನುವ ಕಡ್ಲೆ ಹಿಟ್ಟು ಬಿಡುವ. ಹಾ ಕಡ್ಲೆ ಹಿಟ್ಟು ಹಾಕುವ ಚೂರು. ಇದು ಕಡ್ಲೆ ಹಿಟ್ಟು ಮತ್ತೆ ಮಿಕ್ಸ್ ಮಾಡಿ ಪಟಾಫಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗ ಉಪ್ಪು ಹಾಕುದಾ? ಅಲ್ಲ ಆಗ ಹಾಕಿದ್ದೆ. ಹಾಕಿದ್ಯಾ? ಮತ್ತೀಗಂತ ಕಾಪು ಸೊಪ್ಪಾಗಿ ಅದು ಕಮ್ಮಿ ಆಯ್ತು ಅಂತ ಅನಿಸಿತು ಅದಕ್ಕೆ. ಇದೀಗ ಹೀಗೆ ಹಾಕುದಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಯಿಲೆದು. ಅದು ಒಟ್ಟಿಗೆ ತಿನ್ನುವಾಯ್ತು. ಎಂತ ಆಗ್ತದೆ ನೋಡು. ಬಲ್ಕಿದ್ರೆ ರಕ್ತ ಉಂಟು ಇವಳು ಕರ್ಮ ಇವಳ. ಫುಲ್ ಸ್ಟಡಿ ಆಯ್ತು ಈಗ. ಸಾಕಲ್ಲ ಒಮ್ಮೆ ಹಾಕು. ಅಲ್ಲ ಕೈಯಿಂದ ತೆಗ್ದು ಹಾಕಿ ಅಂತ ಅತ್ತಿಗೆ. ಪೌಡರ್ ಎಲ್ಲ ಹಾಕುದು ಬೇಡ. ಹಾಕುವ. ಇದೇ ಅತ್ತಿಗೆ ಎಲ್ಲ ಬಿಟ್ಟಿತ್ತು ಅತ್ತಿಗೆ. ನಂಗೆ ಗೊತ್ತಿಲ್ಲ. ಇಬ್ಬರು ನಂಗೆ ಮತ್ತೆ ಅದಕ್ಕೆ ಎಂತ ಸಂಬಂಧ ಇಲ್ಲ. ಆರ್ದು ಪೋಯಲು ಸಂಬಂಧ ಇಜ್ಜಿಗೆ ಯಾರು ಅದು ರಟ್ಟಿತ್ತು ರಟ್ಟದು. ಆಚೆ ಕರ್ಕೊಂಡೋಗ ಮಗುವನ್ನು ರಕ್ತ ಉಂಟು. ಅದು ಒಳಗಿಂದ ನೀರು ರಟ್ಟದು. ರಕ್ತ ಉಂಟು ಆಚೆ ಹೋಗಿ. ದಿಸ್ ಈಸ್ ದಿ ಎಂಡ್. ಬನ್ನಿ ಬನ್ನಿ. ಏ ಬಂಡ್ರ ಎಂತ ಜನ ಇಲ್ಲ ತಿನ್ಲಿಕ್ಕೆ. ಬನ್ನಿ. ಇದು ಚೂರು ನೀರು ಹಾಕಿದ್ರೆ ಸೂಪ್ ಆಗ್ತದೆ. ಎಂತ ನೀರಿಗೆ ಎಣ್ಣೆಗೆ ನೀರು ಹಾಕ್ಯಾ? ಯಾರಿಗೂ ಗೊತ್ತಿಂತ ಮಾತು. ಅತ್ತಿಗೆ ಪಿಂಕಿ ಒಂದೊಂದು ए ऑफ करो, ऑफ करो. Yes, finally, finally ready ನಮ್ದು. ಈಗ ನಾನು ತಿಂತಿದ್ದೇನೆ. ಸೂಪರ್ ಆಗಿದೆ. ನಂಗೆ ಬೇಡ, ನಿಂಗೆ ನೀನೆಂತ ಎಕ್ಸ್ಪ್ರೆಷನ್ ಬೇಕಾದ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೇಮ್ ಈರುಳ್ಳಿ ಬಜ್ಜಕ್ಕ ಬಿಡ್ಲಿಕ್ಕಿಲ್ಲ. ನಾನು ಅದ್ರಾಗಿ ಈರುಳ್ಳಿ ಬಜ್ಜಿ ತಿಂತೇನೆ. ಸಾಸ್ ಎಂತ ಇದು ನಾರ್ಮಲ್ ತಿಂತೊಳಿತ್ತು ನಾನು. ವಾವ್, ಅದ ಹಸಿ ಚಂದ ಇತ್ತ. ಹೌದಾ? ವಾವ್. ಎಂತದೇ ಇದು? ಬಿಸಿ ಉಂಟು ಮಗ, ಬಿಸಿ ಉಂಟು. ಇದು 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 ತಿಂದು ನೋಡಿ, ಈರುಳ್ಳಿ ಬಜ್ಜೆ. ಇದು ತಿಂದ್ರೆ ಬಿಡ್ಲಿಕ್ಕಿಲ್ಲ. ಎಂತ ಗೊತ್ತು ಇದನ್ನ ಹಾಕಿದಕ್ಕೆ ಹಾಕು, ಸಾಸ್ ಸಾಕು. ಈರುಳ್ಳಿ ಬಜ್ಜೆ ಹಾಕು, ಸಾಸ್ ಸಾಕು. ಈರುಳ್ಳಿ ಬಜ್ಜೆ ತಿಂದು ನೋಡು, ಅದು ಸೂಪರ್ ಆಗಿದೆ. ದೀಪಾವಳಿಗೆ ಎಣ್ಣೆ ಆಗ್ತಾವಲ್ಲ ಮೈಗೆ, ಆಗ ನಾಡ ಅಮ್ಮ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೆ, ಅದಕ್ಕೆ ಎಂತಾದ್ರೂ ಕೊಡಿ ಅನ್ನೋ ತರ. ಓ ಸಾಕಾ ಪುಂಟು ತಾಳೆವಳೊಂದು. ಇದು ಟೇಸ್ಟ್ ನೋಡಂತೆ, ಒಮ್ಮೆ ನೋಡು, ಟೇಸ್ಟ್ ನೋಡು ಸಾಸ್ ಇದು. ಇದರಿಂದ ಟೇಸ್ಟ್ ಬರ್ಬೇಕಷ್ಟೇ. ನೋಡಂತೆ, ಈಗ ನೋಡಂತೆ. ORS ಎಲ್ಲ ಹಾಕಿ ಮಾಡ. ವೈರಸ್ ಆಗ್ತಿದ್ಯಾ? ಅನ್ಕೊಳ್ಳಿ ನೋಡಿ, ಇದನ್ನು ನೋಡುವಾಗೆಲ್ಲ ಬೇಡ ಅಂತ ಆಗ್ತದೆ. ಆನ ಮನೆಯಾಗ ತಿನ್ನು ಕೊಡು ಫಸ್ಟ್. ಟೈಟಲ್ ಸ್ವಲ್ಪ ಎಣ್ಣೆಯಲ್ಲಿ ಸ್ನಾನ ಮಾಡಿಸಿದ ಕಾರ್ನ್.
ಹೇಗುಂಟು ವರ್ಷ ನನ್ನ ಟೇಸ್ಟ್ ಗೊತ್ತಾಗ್ತದೆ, ನನಗೆ ಕರೆಕ್ಟಾಗಿ ಜಡ್ಜ್ ಮಾಡ್ತೇನೆ. ಹೌದು ಅವನಿಗೆ ತಿನ್ನು ಮತ್ತೆ ಎಂತ ಆಗ್ತದೆ ನೋಡು. ಈಗ ಇಲ್ಲಿ ನಂಗೆ ಜಲ್ಲಿ ಕಲ್ಲು ತಿಂದ. ಇನ್ನಿಬ್ರು ಬಂದ್ರು. ಹೇಳ್ಬೇಡ ಸತ್ಯ ಕೊಡುವವರಿಗೆ ಅವರ ರಿಯಾಕ್ಷನ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ತಿಂದಿದ್ದಾವೆ ಇಟ್ಕೊಂಡು ತಿಂದು ನೋಡು. ಅತ್ತಿಗೆ ಅದನ್ನ ಆನಂದ ತಿನ್ನುದು ಚಂದ ಮಾಡಿ ತಿನ್ನು. ತಿಂದು ನೋಡ. ಅಷ್ಟು ಇಂಥದ್ದು ನೀವು ಟೇಸ್ಟೇ ನೋಡ್ಲಿಲ್ಲ. ಚಂದ ಇಲ್ಲವಾ? ಎಂತ ಇದು? ಎಂತಾಗಿದೆ ಹೇಳಿ. ಚಂದಾಗಿದೆ. ಚಕ್ಕುಲಿ ಎಲ್ಲ ಉಂಟು ಅಂತ. ಎಲ್ಲಿಂದ ತರುದಿಲ್ಲಿ? ಅಲ್ಲ ಮತ್ತೆ ಕರ್ಕೂರು ಹೋಗ್ತದಲ್ಲ. ಅದು ಇಲ್ಲಿ ಕಲ್ಲು. ಕೂದಲು ಕರಂಚಿದಾಗಿ ಸ್ಮೆಲ್ ಬರ್ತದೆ. ಅದಕ್ಕೆ ಎಂತ ಹಾಕಿದಾಳೆ ಗೊತ್ತುಂಟ? ಸ್ಪೆಷಲಿ ORS ಪೌಡರ್. ನಂಗೆ ಹೊಟ್ಟೆ ನೋವಾಗ್ತು. ಅಲ್ಲ ಅದು ಕರ್ಕೂರು ಸಿಗ್ತಲ್ಲ ಅದೆಂತ? ಟೈಲ್ಸ್ ಇದೆಲ್ಲ. ಅಲ್ಲ ಬಿಸಲಿಗೆ ಆಗುದಿಲ್ಲ ತಿಂತಿದ್ದೇನೆ. ಪಿಂಕ್ ನೋಡಿ ಅಂತೆ ಬಿಸಾಡುದು ಬೇಡ ಅಂತ ತಿಂತಿದ್ದಾಳೆ. ನೋಡಿದ್ರಲ್ಲ, ಇದನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಫುಡ್ ಲೈವಿಗೆ ಹೆಸರಿಟ್ಟದಕ್ಕೂ ಇವತ್ತು ಸಾರ್ಥಕ ಆಗಿದೆ. ಇವತ್ತು ಎಡಿಷನ್ ಹೆಸರೆಂತ? ಎಣ್ಣೆಯಲ್ಲಿ ಸ್ನಾನ ಮಾಡಿದ್ದ ಕಾರ್ನ್. ನೋಡಿ ನನ್ನ ಕೈ ನೋಡಿ, ಕಾರ್ನ್ ರಟ್ಟಿದ್ದು ನಾಳೆ ಎಷ್ಟು ದೊಡ್ಡ. ಎಣ್ಣೆಯಲ್ಲಿ ಸ್ನಾನ ಮಾಡಿ ರಟ್ಟಿದ ಕಾರ್ನ್. ಸಾಕೆ ನಂಗೆ ಸಾಕು. ನಾನೀಗ ವಾಮಿಟ್ ಮಾಡ್ಲಿಕ್ಕೆ ಆಗ್ತುಂಟು. ಇದನ್ನು ಟ್ರೈ ಮಾಡಬೇಡಿ. ಸೊ ಇದಾಗಿತ್ತು ನಮ್ಮ ಜಸ್ಟ್ ಫಾರ್ ಫನ್. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಾರಿ ಇದ್ರೆ ನಾಳೆ 5 ಗಂಟೆಗೆ ಲಾಗಲ್ಲಿ ಬರ್ತೇವೆ. ಇಲ್ಲದಿದ್ರೆ ನಾಳೆ 5 ಗಂಟೆಗೆ ಲಾಗ್ ಬರಲಿಲ್ಲ ಅಂದ್ರೆ ನಾನು ಬರ್ತೇನೆ. ಹುಷಾರಿಲ್ಲ, ನಾನು ಬರ್ತೇನೆ. ಡಾಕ್ಟರ್ ಹತ್ರ ಹೋಗಿ ಆದ್ರು 5 ಗಂಟೆಗೆ. ಸೊ ಓಕೆ, ಥ್ಯಾಂಕ್ ಯು, ಬಾಯ್.